ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಅಮ್ಮವ್ರಿಗೆ ಏನಾಗಿತ್ತು ಸರ್? ಸರ್ ಅವರು ನಮ್ಮ ತಾಯಿ ಮನೆಯಲ್ಲಿ ಓಕೆ ಪಾತ್ರೆಗಳನ್ನ ಬೆಳಗಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಸೆಳೆಯೋದು, ಪಾತ್ರೆಗಳನ್ನ ತೊಳೆದು, ಪಾಪ ಅವ್ರು ಒಬ್ಬರೇ ಇರೋದು. ಸರಿ ಅವ್ರು ಅವ್ರಾಗೆ ಕೆಲಸ ಮಾಡ್ಕೋಬೇಕಾಗಿತ್ತು. ನಮಗೆ ಬಂದ್ಬಿಡ್ತು. ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಸರಿ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ 1 ವಾರ ನಾವು ಹಾಸ್ಪಿಟ್ಲಲ್ಲಿ ಇದ್ವಿ, 8 ದಿನ. ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದು ನಮಗೆ ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತು ಸರ್. ನಮಗೆ ಸರಿ ನಮ್ಮ ತಾಯಿ ಮಾತ್ರ ಸರಿ ಆ ಗುಣ ಆಗ್ಲಿಲ್ಲ ಅವ್ರಿಗೆ, ಅಂದ್ರೆ ಹುಷಾರಾಗ್ಲಿಲ್ಲ ಅವ್ರಿಗೆ. ಕರ್ಕೊಂಡು ಬಂದ್ವಿ. ಮತ್ತೆ ಬೆಂಗಳೂರಿಗೆ ಅಲ್ಲಿ ಯಾರು ಇಲ್ಲ, ನೋಡ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಾವು ಕಂಡಂತ ಒಬ್ಬ ಆಯುರ್ವೇದಿಕ್ ಮತ್ತೆ ಒಬ್ಬರು ಕಟ್ಟುವಂತ ಒಂದು ಯಾವುದು ವಿನಾಯಕ ಪುತ್ತೂರು ಕಟ್ಟು ಅಂತ ಹೇಳ್ಬಿಟ್ಟು ನಮ್ಮ ಮಗನಿಗೆ ಫಸ್ಟ್ ನಾವಲ್ಲಿ ನೋಡ್ಸಿದ್ದೀವಿ. ನನ್ನ ಮಗ ತುಂಬಾ ಗುಣಮುಖರಾದ, ಬಹಳ 1 ವಾರದಲ್ಲೇನೆ ಅವನು ರೆಡಿ ಆಗ್ಬಿಟ್ಟ. ಅಂತ ಒಂದು ವಿಚಾರ ನಾವು ಅದು ಮೊದ್ಲು ನಮ್ಮ ತಲೆಯಲ್ಲಿ ಇತ್ತು. ಇವರೇ ಇದನ್ನ ಕಟ್ಟೋದು, ಇವರೇ ಇದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಹೋಗಿ 1 ವಾರ ನಾವು ಅಲ್ಲಿದ್ದು ಅಲ್ಲಿ 30,000 40,000 ಖರ್ಚು ಮಾಡಿ ಗುಣ ಆಗ್ಲಿಲ್ಲ. ಫೈನಲ್ ಆಗಿ ಮತ್ತೆ ನಾವು ಪುತ್ತೂರು ಕಟ್ಟು ನಮಗೆ ಜ್ಞಾಪನ ಬಂದು ಮತ್ತೆ ಮನೆ ಹತ್ರನೇ ಇವ್ರು ಇರೋದು. ಇಲ್ಲೇ ಬಂದು ತಿರ್ಗಾ ನಮ್ಮ ತಾಯಿ ತೋರಿಸಿದಾಗ ಮೊದ್ಲೇನು ಹಾಸ್ಪಿಟ್ಲಿಗೆ ತೋರಿಸಿದ್ವಲ್ಲ, ಅವಾಗ ಗುಣ ಆಗಿದೆ ಹೋಗಿ ಅಂತ ಡಾಕ್ಟರ್ ಏನ್ ಹೇಳಿದ್ರಲ್ಲ, ಹೋಗಿ ನಾವು ಕಟ್ಟು ಬಿಚ್ಚಿ ಡಾಕ್ಟರ್ ಕಟ್ಟು ಹಾಕಿರೋ ಬಿಚ್ಚಿಸಿ ನಾವು ಸ್ಕ್ಯಾನ್ ಮಾಡಿಸ್ತೀವಿ, ಎಕ್ಸ್ರೇ ಮಾಡಿಸಿದ್ರೆ ಅದು ಕ್ರ್ಯಾಕ್ ಹಂಗೆ ಇತ್ತು, ಏನು ಕೂಡಿರ್ಲಿಲ್ಲ, ಗುಣ ಆಗಿಲ್ಲ. ನೆಕ್ಸ್ಟ್ ವಿನಾಯಕ ಪುತ್ತೂರು ಕಟ್ಟಿ ಅಂತ ನಾವು ಮೊದ್ಲು ಮಗನ್ ತೋರಿಸಿದ್ವಲ್ಲ, ಅವ್ರ ಹತ್ರ ಬಂದು ಮತ್ತೆ ತಿರುಗಿ ತೋರಿಸಿದ್ವಿ ನಮ್ಮ ತಾಯಿನ. ಅವರು ಈ ಒಂದು ಗುಣಮುಖ ಮತ್ತು 3 ಕಟ್ಟಲ್ಲಿ ಸರ್, ಬರೀ 3 ಕಟ್ಟು, 2 ಕೆಳಗಡೆ ಮತ್ತು ಮೇಲ್ಗಡೆ ಆಗಿರುವಂತ ಕ್ರ್ಯಾಕ್ ನೀಟಾಗಿ ಕೂಡಿ ಇವತ್ತು ನಮ್ಮ ತಾಯಿ ಓಡಾಡ್ತಾ ಇದ್ದಾರೆ. ನನಗೆ ತುಂಬಾ ಖುಷಿ ಆಗುತ್ತೆ. ವಿನಾಯಕ ಪುತ್ತೂರು ಕಟ್ಟವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಒಬ್ಬ ಬಡವರಿಗೆ ಸಾಮಾನ್ಯವಾಗಿ ಸಾಧಾರಣವಾಗಿ ದುಡ್ಡು ತಗೊಂಡು ಒಂದು ಗುಣಮುಖ ಮಾಡಿ ಕಳಿಸುವಂತ ವ್ಯಕ್ತಿತ್ವ ನಿಮ್ಗೆ ಇದೆಯಲ್ಲ, ಅದನ್ನ ನಮ್ಗೆ ತುಂಬಾ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ. ನಮ್ಮ ತಾಯಿಗೆ ಫೈನಲ್ ಆಗಿ ಕನ್ಸೆಷನ್ ಮಾಡಿ ಅಂತಂದು ಹೇಳಿದೆ, ಬಡವರು ಸರ್ ಅಂತ ಹೇಳ್ಕೊಂಡೆ. ಅವಾಗ ನೀವು ನಮ್ಗೆ ಕರುಣೆ ತೋರಿ ನಮ್ಗೆ ಆಯ್ತಪ್ಪ ಸ್ವಲ್ಪ 1,000 ರೂಪಾಯಿ ಕಡಿಮೆನೆ ಕೊಡು ಅಂತಂದು ಹೇಳಿ ನಮ್ಮನ್ನ ಗುಣಮುಖ ಮಾಡಿ ಕಳಿಸ್ತಾ ಇದ್ರು. ನೋಡಿ, ಆ ಒಂದು ದೊಡ್ಡ ಗುಣ ಮತ್ತೆ ನಿಮ್ಮ ಒಂದು ಈ ಕೆಲಸ ಕಾರ್ಯ ದೇವರು ನಿಮಗೆ ಸದಾಕಾಲ ನಿಮಗೆ ಚಿರಋಣಿಯಾಗಿರ್ಲಿ. ನಾವು ಚಿರಋಣಿಯಾಗಿರ್ತೀವಿ ನಿಮಗೆ. ಒಂದು ನೀವು ಇದೇ ತರ ಕೆಲಸನ ಮುಂದೆ ವರ್ಷಕೊಂಡು ನೀವು ದೊಡ್ಡ ಒಂದು ಮಟ್ಟದಲ್ಲಿ ಈ ಒಂದು ಸಮಾಜದೊಳಗಡೆ ಒಂದು ನೀವು ಜನಗಳಿಗೆ ಗೊತ್ತುಪಡಿಸೋದು ಅಷ್ಟೇ ಅಲ್ಲ, ನೀವು ಜನಗಳಿಗೆ ಇದೇ ತರ ಒಳ್ಳೆ ಕೆಲಸ ಮಾಡ್ಕೊಂಡು ದೇವರ ಆಶೀರ್ವಾದ ನಿಮ್ಗೆ ಯಾವತ್ತು ಸದಾ ಇದ್ದೇ ಇರುತ್ತೆ ಸರ್. ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮ್ಮ ತಾಯಿ ಇವತ್ತು ಗುಣಮುಖರಾಗಿದ್ದು ನಾನು ಬಹಳ ಖುಷಿ ಆಗ್ತಾ ಇದೆ. ನನಗೆ ಒಂದು ಹೃತ್ಪೂರ್ವಕ